ಯಶ್ ಹಾಟ್ ಆಗಿ ಕಾಣಿಸಿಕೊಂಡಿರೋ ಟಾಕ್ಸಿಕ್ ಟ್ರೇಲರ್ ನೋಡಿ ಹುಡುಗರು ಹೊಟ್ಟೆ ಉರಿದುಕೊಂಡಿದ್ದಾರೆ. ಹುಡುಗಿರು ಬೆರಗಾಗಿದ್ದಾರೆ. ಆದ್ರೆ ಈ ಸೆಕೆಂಡ್ ಟ್ರೇಲರ್ ನೋಡಿದಾಗಂತೂ ಟಾಕ್ಸಿಕ್ ಸಿನಿಮಾ 16 ವರ್ಷಗಳ ಹಿಂದೆ ಬಂದಿದ್ದ ವಿಡಿಯೋ ಆಲ್ಬಮ್ ಒಂದರಿಂದ ಸ್ಫೂರ್ತಿ ಪಡೆದಿರಬಹುದು ಅನ್ನೋ ಗುಮಾನಿ ಬರ್ತಾ ಇದೆ. ಎಸ್, ನೀವು ಟಾಕ್ಸಿಕ್ ಇಂಗ್ಲಿಷ್ ಆಲ್ಬಮ್ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡಿ. ಬ್ರಿಟ್ನಿ ಸ್ಪಿಯರ್ಸ್ ಹಾಟ್ ಆಗಿ ಕಾಣಿಸಿಕೊಂಡಿರೋ ಆಲ್ಬಮ್ ಅದು. ಯಶ್ ಸಿನಿಮಾದ ಹೆಸರು ಟಾಕ್ಸಿಕ್ ಅಂತ ಇಟ್ಟಾಗ ತುಂಬಾ ಜನರಿಗೆ ಈ ಆಲ್ಬಮ್ ನೆನಪಾಗದೆ ಇರಬಹುದು. ಆದ್ರೆ ಎರಡನೇ ಟ್ರೈಲರ್ ನೋಡಿದ ಮೇಲಂತೂ ಬ್ರಿಟ್ನಿಯ ಟಾಕ್ಸಿಕ್ ನೋಡಿದವರಿಗೆ ಆಕೆಯ ಮೋಹಕ ಮೂವ್ಮೆಂಟ್ಗಳು ನೆನಪಾಗದೆ ಇರೋಕೆ ಸಾಧ್ಯನೇ ಇಲ್ಲ. ಆ ಆಲ್ಬಮ್ ನಲ್ಲಿ ಆಕೆ ಒಬ್ಬಳು ಗಗನಸಖಿ. ವಿಮಾನದಲ್ಲಿ ಒಬ್ಬನ ಮೇಲೆ ಡ್ರಿಂಕ್ಸ್ ಚೆಲ್ತಾಳೆ ಮತ್ತು ಆಯಾ ಕಟ್ಟಿನ ಜಾಗದಲ್ಲಿ ಒರೆಸಿ ಅವನನ್ನ ಪ್ರಚೋದಿಸ್ತಾಳೆ. ಹಾಗೆಯೇ ಮತ್ತೊಂದು ಕಾರ್ನರ್ಗೆ ಧಡೂತಿಯಾಗಿರೋ ಅವನನ್ನ ತಳ್ಳಿ ಅವನನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾಳೆ. ಕೊನೆಗೆ ಅವನ ಮುಖವಾಡ ಕಳಚಿ ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿರೋ ಅವನ ತುಟಿಗೆ ತುಟಿ ಹಚ್ತಾಳೆ. ಒಟ್ನಲ್ಲಿ ಅವಳು ಅಲ್ಲಿ ತನ್ನ ಸೊಗಸಾದ ರೂಪವನ್ನು ಯೌವನವನ್ನು ಇಟ್ಕೊಂಡು ತನಗೆ ಬೇಕಾದ ಕೆಲಸ ಸಾಧಿಸ್ತಾಳೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗುವುದು ಸೆಕ್ಸ್ ಮತ್ತು ಕ್ರೈಮ್ ಅನ್ನೋ ಮಾತಿದೆ. ಹಳೆಯ ಇಂಗ್ಲಿಷ್ ಪತ್ತೇದಾರಿ ಕಾದಂಬರಿಗಳಲ್ಲೂ ನಾಯಕ ಲೇಡಿ ಸ್ಪೈ ಏಜೆಂಟ್ ಜೊತೆ ಹಸಿ ಕಾಮವನ್ನ ಮುಗಿಸಿಯೇ ಮುಂದಿನ ಟಾಸ್ಕ್ಗೆ ಹೊರಡುತ್ತಾನೆ. ಅಲ್ಲಿ ಅವಳಿಗೂ ನಾಯಕನಿಂದ ಮಾಹಿತಿ ಕದಿಯುವ ಟಾಸ್ಕ್ ಇರುತ್ತೆ. ಹನಿ ಟ್ರ್ಯಾಪ್ ನ ಹಾಗೆ ಟಾಕ್ಸಿಕ್ ಸಿನಿಮಾ ಕತೆ ಬೇರೆನೇ ಇರಬಹುದು. ಆದ್ರೆ ಟ್ರೈಲರ್ ನಲ್ಲಿ ಯಶ್ ಕ್ಯಾರೆಕ್ಟರೈಸೇಷನ್ ಮಾತ್ರ ಎಕ್ಸಾಕ್ಟ್ಲಿ ಟಾಕ್ಸಿಕ್ ಆಗಿದೆ.